ಮೊದಲಿಗೆ ಭೂಮಿಯವರು ನಮ್ಮ ಸಾಹೇಬ್ರು ಇನ್ನೂ ಮಲಗೇ ಇದ್ದಾರೆ. ನಿನ್ನೆ ವಿಚಾರಣೆ ಮಾಡಿದ್ದು ಈಗ ನೋಡಿದ್ರೆ ಒಳ್ಳೆ ಎಳೆಯ ಮಗು ಹಾಗೆ ಮಲಗಿದ್ದಾರೆ. ನಮ್ಮ ಸಾಹೇಬ್ರು ಇಷ್ಟೊತ್ತಿಗಾಗಲೇ ಎದ್ದೇಳ್ಬೇಕಾಗಿತ್ತಲ್ವಾ? ಸಾಹೇಬ್ರೆ, ನನಗಂತೂ ನಿಮ್ಮ ಯೋಚನೆಯಲ್ಲಿ ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆನೇ ಬರಲಿಲ್ಲ. ನನ್ನ ಮೇಲೆ ನನಗೆ ಕನ್ಫ್ಯೂಷನ್ ಸಾಹೇಬ್ರೆ. ಆದರೆ ಇದಕ್ಕೆಲ್ಲ ನೀವೇ ಸೊಲ್ಯೂಷನ್ ಅನಿಸುತ್ತೆ ಸಾಹೇಬ್ರೆ. ಯಾಕೆ ಇನ್ನೂ ಮಲಗಿದ್ದೀರಾ? ನಿನ್ನೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇವರು ಸರಿಯಾಗಿ ನಿದ್ದೆ ಮಾಡದೆ ಜ್ವರ ಏನಾದರೂ ಬಂದ್ಬಿಡ್ತಾ? ಆಗ ಅಜಿತ್ ಆ್ಯಕ್ಚುಲಿ ಮಲಗಿದ್ನಲ್ಲ, ಯಾರ್ದೋ ಕೈ ಅಂತ ಹೇಳಿ ಸಡನ್ನಾಗಿ ಕೈ ಹಿಡ್ಕೊಂಡೆ. ಐ ಆಮ್ ಸಾರಿ, ಹರ್ಟ್ ಆಗಿತ್ತು ಅಂದರೆ. ಸಾಹೇಬ್ರೆ, ನೀವು ನನ್ನ ಜೀವನದಲ್ಲಿ ಕೈ ಹಿಡಿದವರು, ಅಂಥದ್ರಲ್ಲಿ ನನಗೆ ಯಾಕೆ ಹರ್ಟ್ ಆಗುತ್ತೆ ಅಂದರೆ? ಸಾಹೇಬ್ರೆ, ನನ್ನ ಕಷ್ಟ ಕಾಲದ ನೀವು ನನ್ನ ಕೈ ಹಿಡಿದಿದ್ದೀರಿ ಅಷ್ಟೇ. ಯಾಕೆ? ನನ್ನ ತಾಯಿ ಬಿಡುಗಡೆ ವಿಷಯದಲ್ಲಿ ನೀವೇ ನನಗೆ ಸಹಾಯ ಮಾಡುತ್ತಾ ಇರೋದು ಅಲ್ವಾ? ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಸಾಹೇಬ್ರೆ, ಯಾಕೆ ನಿಮ್ಮ ಕಣ್ಣೆಲ್ಲ ಕೆಂಪಾಗಿದೆ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ಇಲ್ಲ, ಹಾಗೇನಿಲ್ಲ, ನಾರ್ಮಲ್ ಆಗೇ ನಿದ್ದೆ ಮಾಡಿದೆ. ಸಾಹೇಬ್ರೆ, ನಿಮ್ಮ ಕಣ್ಣು ಎಷ್ಟು ಕೆಂಪಾಗಿದೆ ಗೊತ್ತಾ? ಕಣ್ಣು ಏನಾದರೂ ಉರಿತಾ ಇದೆಯಾ? ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಈಗ ತಾನೇ ಎದ್ದಿದ್ದೀನಲ್ಲ, ಮೇ ಬಿ ಅದಕ್ಕೆ ಅನಿಸುತ್ತೆ. ನಾನು ಫ್ರೆಶ್ ಅಪ್ ಆಗಬೇಕು. ಸಾಹೇಬ್ರೆ, ತಿಂಡಿ? ನನಗೆ ತಿಂಡಿ ಬೇಡ, ಊಟನೂ ಬೇಡ. SP ಆಫೀಸ್ಗೆ ಹೋಗೋದು ಇದೆ. ಆಗ ಶಾರದಾ ಅವರು ಓಡಿ ಬಂದು ಭೂಮಿ ಹಿಂದೆ ನಿಲ್ಲುತ್ತಾರೆ. ಆಗ ಸಂಗೀತ, ಶಾರದಾ ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ಆಗ ಭೂಮಿ, ಏನಾಯಿತು ಮೈದು? ಇಲ್ಲಿ ನೋಡು, ಗಾಬರಿಯಿಂದ ಓಡಿ ಬಂದರು. ಏನು ಅಂತ ಕೇಳಿದರೆ ಏನೋ ಸನ್ನೆ ಮಾಡ್ತಿದ್ದಾರೆ, ನನಗೆ ಅರ್ಥ ಆಗ್ತಿಲ್ಲ. ಹೆದರ್ಕೊಂಡು ಅಲ್ಲಿಂದ ಓಡಿ ಬಂದರು. ಆಗ ಶ್ರವಣ್, ಸ್ವಲ್ಪ ಅವಳಿಗೆ ತಿರುವುದೆಲ್ಲ ನೆನಪಿಗೆ ಬರಲಿ ಅಂತ ಅವಳ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಆಸೆ, ಅಟ್ಲೀಸ್ಟ್ ಇದನ್ನೆಲ್ಲ ನೋಡಿದ ಮೇಲಾದರೂ ಅವಳಿಗೆ ಹಿಂದಿಂದೆಲ್ಲ ಜ್ಞಾಪಕಕ್ಕೆ ಬರುತ್ತೇನೋ ಅಂತ. ಆದರೆ ಯಾಕೋ ಗೊತ್ತಿಲ್ಲ, ನನ್ನನ್ನು ನೋಡ್ತಿದ್ದಂಗೆ ಹೆದರ್ಕೊಂಡು ನನ್ನನ್ನು ತಳ್ಳಿಬಿಟ್ಟು ಓಡಿ ಬಂದ್ಬಿಟ್ಲು. ಆಗ ಶಾರದಾ ಅವರು ಹೊರಗೆ ಹೋಗ್ತಿರ್ತಾರೆ. ಆಗ ಸಂಗೀತ, ಶಾರದಾ ಎಲ್ಲಿ ಹೋಗ್ತಿದೀಯಾ? ಶಾರದಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ಮತ್ತೆ ಇವರು ಸನ್ನೆ ಮಾಡ್ತಿರೋದು ನೋಡಿದರೆ ಮನೆ ಬಿಟ್ಟು ಹೋಗೋ ರೀತಿ ಏನೋ ಹೇಳ್ತಿದ್ದಾರೆ. ಅಂಥದ್ದೇನೂ ಆಗಿಲ್ಲ. ಆಗ ಶ್ರವಣ್, ಮತ್ತೆ ದೂರ ಆಗೋ ಮಾತಾ? ಬೇಡ ಶಾರದಾ. ಆಗ ನಚ್ಚಿ, ಮಾವ, ಮತ್ತೆ ಮತ್ತೆ ಮನಸ್ಸಿಗೆ ಒತ್ತಡ, ಹಿಂಸೆ ಕೊಡೋ ವಸ್ತು ಅದು ಹೂವಾದರೂ ಸರಿ, ಅದು ಪೇಷಂಟ್ಗೆ ಹಾವು ಥರನೇ ಅನಿಸುತ್ತೆ. ನಿಮಗೆ ಒಂದು ಸರಿ ಹೇಳಿದರೆ ಅರ್ಥ ಆಗಲ್ವಾ? ಅತ್ತೆದು ಪ್ರಾಣ ತೆಗಿಬೇಕು ಅಂತ ಮಾಡ್ತಾ ಇರೋದಾ ಕೆಲಸ ಇದು? ಆಗ ಶ್ರವಣ್, ಹೋದ ಪ್ರಾಣ ಮತ್ತೆ ಬಂದಂತಾಗಿದೆ, ಮತ್ತೆ ಕಳಿಸೋದಾ? ನಚ್ಚಿ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ತಿನ್ನೇನ್ ಮಾವ, ನೋಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೀವೇನೇ ಮಾಡಿದ್ರೂ ಅತ್ತೆಗೆ ನೆನಪು ಬರಲ್ಲ. ಅವರ ಮನಸ್ಸಿಗೆ ಒತ್ತಡ ಕೊಟ್ರೆ ಅವರ ಪ್ರಾಣಕ್ಕೆ ಅಪಾಯ. ಇದನ್ನ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ನಿಮಗೂ ಗೊತ್ತಿದೆ ಇದರ ಬಗ್ಗೆ. ಗೊತ್ತಿದ್ದು ಮತ್ತೆ ಅದನ್ನೇ ಮಾಡ್ತಿದ್ದೀರಲ್ಲ. ಆಗ ಅಜಿತ್, ನಚ್ಚಿ, ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದೀಯಾ ನೀನು? ನಿನ್ನ 3 ಇಂಚ್ ನಾಲ್ಗೆ ಎದುರುಗಡೆ ನಿಂತಿರೋ 5 ಅಡಿ ಮನುಷ್ಯನ ಆಳಿಸೋದಕ್ಕೆ ಹರಿ ಬಿಡಬೇಡ. ಅವರ ಉದ್ದೇಶದ ಹಿಂದೆ ಅಗಾಧವಾದ ಪ್ರೀತಿ ಇದೆ. ಅವರ ಪ್ರಯತ್ನದ ಹಿಂದೆ ತುಂಬಾ ದೊಡ್ಡ ಪ್ರಾರ್ಥನೆ ಇದೆ. ಇದು ನಿನಗೆ ಕಾಣಿಸ್ತಿಲ್ವಾ? ಒಂದ್ಸಲಿ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡು ನಚ್ಚಿ. ಆಗ ಅವರ ನೋವು ನಿನಗೆ ಯಾವುದಕ್ಕೂ ಸಮ ಅಲ್ಲ ಅನ್ಸುತ್ತೆ. ಈ ಮನೆಯಲ್ಲಿ ಪರಿಸ್ಥಿತಿ ಏನೇ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ಅವರ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ಯಾರೇ ನಡ್ಕೊಂಡ್ರು ನಾನು ಸುಮ್ಮನೆ ಇರೋಲ್ಲ. ಸಾರಿ ಕೇಳು ಅಂದೆ. ಆಗ ನಚ್ಚಿ, ಐ ಆಮ್ ರಿಯಲಿ ಸಾರಿ. ಆಗ ಶ್ರವಣ್, ಪರವಾಗಿಲ್ಲ ಕಣೋ ಅಜಿತ್, ಇಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರ ಮೇಲೆ ಕಾಳಜಿ ಇದೆ, ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್. ನಾನು ಅಷ್ಟೇ, ಇನ್ಮೇಲೆ ಶಾರದಾನ ಮನಸ್ಸಿಗೆ ಕಷ್ಟ ಆಗುವಂತ ಕೆಲಸ ಯಾವುದನ್ನೂ ಮಾಡಲ್ಲ. ಐ ಆಮ್ ಆಲ್ಸೋ ಸಾರಿ. ಆಗ ಅಜಿತ್, ಮಾವ, ಇದರಲ್ಲಿ ನೀವು ಸಾರಿ ಕೇಳುವಂಥದ್ದು ಏನೂ ಇಲ್ಲ. ಪ್ಲೀಸ್ ನೀವು ಬೇಜಾರಾಗಬೇಡಿ. ಅವನು ಏನೋ ಮಾತಾಡ್ಬಿಟ್ಟ ಅನ್ಸುತ್ತೆ. ಸರಿ, ನನಗೆ ಸ್ಟೇಷನ್ಗೆ ಲೇಟ್ ಆಯಿತು, ನಾನು ಬರ್ತೀನಿ. ಆಗ ನಚ್ಚಿ, ಬ್ರೋ, ಐ ಆಮ್ ಸಾರಿ. ಆ ಸಿಚುವೇಶನ್ನಲ್ಲಿ ನಾನು ಮಾವನ ಮೇಲೆ ಕೂಗಾಡ್ಬಿಟ್ಟೆ. ನನಗೆ ಅರ್ಥ ಆಗುತ್ತೆ, ಏನೋ ರಿಯಾಕ್ಟ್ ಮಾಡಿಬಿಟ್ಟೆ ಹಾಗೆ. ಐ ಆಮ್ ರಿಯಲಿ ಸಾರಿ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಅಜಿತ್, ನೋಡ್ ನಚ್ಚಿ, ಬಾಯಿ ಒಂದೊಂದು ಸಲ ಮಿತಿಮೀರಿ ಈ ಥರ ಬ್ಯಾಡ್ ಬಾಯ್ ಥರ ರಿಯಾಕ್ಟ್ ಮಾಡುತ್ತೆ. ಬಟ್ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ತಕ್ಷಣಕ್ಕೆ ರಿಯಾಕ್ಟ್ ಮಾಡೋದನ್ನು ಬಿಡು. ಆಯಿತು ಬ್ರೋ, ಆದರೆ ನಂದು ಉದ್ದೇಶ ಕರೆಕ್ಟಾಗಿತ್ತು. ಈ ಹಿಂದೆ ಅಶ್ವಿನಿ ಮನೆಗೆ ಬಂದಾಗ ಮಾವಂಗೆ ಇಷ್ಟು ವರ್ಷ ಆದಮೇಲೆ ತನ್ನ ಮಗಳು ಸಿಕ್ಕಿದ್ಲು ಅಂತ ತುಂಬ ಖುಷಿ ಇತ್ತು. ಆದರೆ ನನಗೆ ಅವಳು ಮನಸ್ವಿನಿ ಅಲ್ಲ, ಬೇರೆ ಯಾರೋ ಅಂತ ಡೌಟ್ ಇತ್ತು. ಇದನ್ನು ನಾನು ಮಾವನ ಹತ್ರ ತುಂಬ ವಾದ ಮಾಡ್ತಿದ್ದೆ. ಲಿಟ್ರಲಿ ನಾವಿಬ್ರು ಕೂಗಾಡ್ತಿದ್ವೋ ಮನೆಯಲ್ಲಿ ಎಲ್ಲರ ಮುಂದೆ. ಇದರಿಂದ ಮಾವನಿಗೂ ಹರ್ಟ್ ಆಗ್ತಿತ್ತು, ನನಗೂ ಹರ್ಟ್ ಆಗ್ತಿತ್ತು. ಮಾವ ತುಂಬ ಅನುಭವಿಸಿದ್ದಾರೆ ಇದರಿಂದ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇದ್ಯಾವುದು ನಿನ್ನಿಂದ ಮಾವ ಮತ್ತೆ ಅನುಭವಿಸಬಾರದು ಅನ್ನೋದೇ ನನ್ನ ಕನ್ಸರ್ನ್. ಹೋಪ್ ನಿನಗೆ ಇದು ಅರ್ಥ ಆಗುತ್ತೆ ಅನಿಸುತ್ತೆ. ಈಗ ನಾನು ಏನು ಮಾಡಲಿ? ಮಾವನ ಮೇಲೆ ಕೂಗಾಡ್ಬಿಟ್ಟೆ. ಏನೂ ಮಾಡಬೇಡ, ಸುಮ್ಮನೆ ಇದ್ಬಿಡು. ಏನು ಗೊತ್ತಾ ನಚ್ಚಿ, ಮಾವ ಅತ್ತೆಗೋಸ್ಕರ 21 ವರ್ಷ ಕಾದಿದಾರೋ, ವನವಾಸನೇ 14 ವರ್ಷ ನಚ್ಚಿ. ಇದು ಅದಕ್ಕಿಂತ ದೊಡ್ಡದಲ್ವಾ? ಮಾವನ ನೋವು ನಮಗೆ ಯಾರಿಗೂ ಅನುಭವಿಸುವುದಕ್ಕೆ ಆಗಲ್ಲ. ಅವರ ನೋವು ಅವರಿಗೆ ಮಾತ್ರ ಗೊತ್ತು. ತುಂಬ ಅಂದರೆ ತುಂಬ ಕಷ್ಟ ಬಿದ್ದಿದ್ದಾರೆ ನಚ್ಚಿ.
ಇಷ್ಟು ವರ್ಷ ಆದಮೇಲೆ ಅತ್ತೆ ಕಣ್ಮುಂದೆ ಇದ್ದಾರೆ ಅಂದರೆ ಅವರ ಮನಸ್ಸಲ್ಲಿ ಏನು ಬರುತ್ತೆ ಹೇಳು? ನನ್ನ ಹೆಂಡತಿ ಮೊದಲಿನ ಥರ ಆಗಬೇಕು, ಹಳೆ ನೆನಪುಗಳೆಲ್ಲ ಮತ್ತೆ ನನಸು ಮಾಡ್ಕೋಬೇಕು ಅನ್ನೋದೇ ಅಲ್ವಾ ಮಾವನಿಗೆ ನೆನಪಿಗೆ ಬರೋದು. ನೀನು ಅದನ್ನೇ ಬಯಸ್ತಿದೀಯ, ಅತ್ತೆ ಸರಿ ಹೋಗಬೇಕು ಅಂತ. ಹಾಗೇನೇ ಮಾವನು ಐ ಥಿಂಕ್ ಇದರಲ್ಲಿ ತಪ್ಪಿಲ್ಲ. ನಚ್ಚಿ, ನಮಗೆ ಬೇಕಾಗಿರೋದು ಶಾರದಾ ಅತ್ತೆ ಆದಷ್ಟು ಬೇಗ ಹುಷಾರಾಗಬೇಕು ಅಂತ. ಅದಕ್ಕೆ ಪ್ರತಿ ನಿಮಿಷ ಹರಿಸೋಣ. ಆಗ ಭೂಮಿ, ಶಾರದಮ್ಮ, ಈ ಮನೆಯವರೆಲ್ಲ ನೀವು ಮಾಡೋ ಅಡುಗೆ ಬಗ್ಗೆ ಎಷ್ಟು ಹೊಗಳ್ತಾ ಇದ್ರು ಗೊತ್ತಾ? ನನಗಂತೂ ನಿಜಕ್ಕೂ ಶಾರದಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಅನಿಸಿಬಿಟ್ಟಿತ್ತು. ಶಾರದಮ್ಮ, ನನಗೆ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ. ನನಗೋಸ್ಕರ ಒಂದೇ ಒಂದು ಸರ್ತಿ ಕೇಸರಿ ಬಾತ್ ಮಾಡಿಕೊಡ್ತೀರಾ ಪ್ಲೀಸ್? ಆಗ ಸಂಗೀತ, ಭೂಮಿ, ನೀನು ಒಂದ್ಸರಿ ನಮ್ಮ ಶಾರದಾ ಮಾಡಿರೋ ಅಡುಗೆನ ತಿಂದು ನೋಡಬೇಕು. ಆಮೇಲೆ ದಿನಾ ಹಠ ಹಿಡಿತೀಯ ಶಾರದಾನೇ ನನಗೆ ಅಡುಗೆ ಮಾಡಿಕೊಡ್ಬೇಕು ಅಂತ. ನಾವು ನಮ್ಮ ಶಾರದಾ ಕೈ ಅಡುಗೆನ ತುಂಬ ಮಿಸ್ ಮಾಡ್ಕೊತೀವಿ. ಶಾರದಾ, ನೀನು ಆದಷ್ಟು ಬೇಗ ಹುಷಾರಾಗಿ ನಮ್ಮೆಲ್ಲರಿಗೂ ಅಡುಗೆ ಮಾಡಿ ಕೊಡು ಆಯ್ತಾ? ನಾವೆಲ್ಲರೂ ನೀನು ಮಾಡೋ ಅಡುಗೆನ ಊಟ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ? ನನ್ನ ಸೊಸೆ ಈ ಮನೆಯಲ್ಲಿ ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡಲ್ಲ. ಎಲ್ಲ ಕೆಲಸನೂ ತಾನು ಒಬ್ಬಳೇ ಮಾಡ್ತಾಳೆ. ಆಗ ಭೂಮಿ, ಶಾರದಮ್ಮ, ಅವರು ಹೇಳೋದೆಲ್ಲ ನಂಬ್ಕೋಬೇಡಿ. ಅವರು ಹೇಳ್ತಾ ಇರೋದೆಲ್ಲ ಹಸಿ ಸುಳ್ಳು. ಏನು ಹೇಳ್ತಿದೀಯಾ ನೀನು? ನೀವು ಸುಳ್ತಾನೆ ಹೇಳ್ತಾ ಇರೋದು. ಶಾರದಮ್ಮ, ನಿಜ ಏನು ಅಂದರೆ ಅವರು ಇವತ್ತವರೆಗೂ ನನ್ನ ಸೊಸೆ ನೋಡ್ಕೊಂಡೇ ಇಲ್ಲ. ಅಯ್ಯೋ ಭೂಮಿ, ಅವರ ಹೆತ್ತ ಮಗಳಿಗಿಂತ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ. ಅಯ್ಯೋ ದೇವ, ತಮಾಷೆ ನಿಂದು ಯಾವಾಗಲೂ. ನೋಡು ಶಾರದಾ, ಭೂಮಿನ ತರ್ಲೆ. ಆಗ ಅಂಜನಾ, ಈ ನಗು ಆದಷ್ಟು ಬೇಗ ಕಳೆದು ಹೋಗುತ್ತೆ. ಯಾಕಂದರೆ ನೀನು ಮಾಡಿರೋ ಆಣೆ ಸುಳ್ಳು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ನಿಮ್ಮಿಬ್ಬರ ಮಧ್ಯೆ ಇರೋದು ಪ್ರೀತಿ ಅಲ್ಲ, ಆ್ಯಕ್ಟಿಂಗ್, ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ. ಆಗ ಸಂಗೀತ, ಅಂಜು, ಯಾಕೆ ಆ ರೀತಿ ಮಾತಾಡ್ತೀಯ ನೀನು? ಯಾರಾದರೂ ದೇವರ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳ್ತಾರಾ? ಹೇಳು. ನನ್ನ ಮಗ ಸೊಸೆ ಒಬ್ಬರನ್ನ ಒಬ್ಬರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ದಿನ ನೋಡೋ ನನಗೆ ಆಗಲ್ವಾ? ಭೂಮಿ ಪ್ರಮಾಣ ಮಾಡಿ ಹೇಳದೆ ಹೋದ್ರೂ ಅವಳು ನನ್ನ ಮಗನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ಅವಳ ಹಾವಭಾವ ನೋಡಿದ್ರೇನೆ ನನಗೆ ಗೊತ್ತಾಗುತ್ತೆ. ನನ್ನ ಸೊಸೆ ಪ್ರೀತಿ ವಿಚಾರದಲ್ಲಿ ಇನ್ನೊಬ್ಬರಿಗೆ ಪ್ರೂವ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂಜು. ಯಾಕೆ ಅಂದರೆ ಈಗಾಗಲೇ ನನ್ನ ಸೊಸೆ ತುಂಬ ಸಲ ಪ್ರೂವ್ ಮಾಡಿ ಆಗಿದೆ. ಆಮೇಲೆ ನಾವ್ಯಾರೂ ಇಲ್ಲಿ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಓಡಾಡ್ತಿಲ್ಲ. ದಿನ ನಾಟಕ ಆಡೋರ್ನ ನಂಬುವಷ್ಟು ದಡ್ರು ನಾವಲ್ಲ ಅಂಜು. ನೀನು ಪಡೋ ಅನುಮಾನದಿಂದ ಈ ಮನೆಯವರ ನೆಮ್ಮದಿ ಹಾಳಾಗೋದು ಬೇಡ. ಆಗ ಭೂಮಿ ಅಲ್ಲಿಂದ ಹೋಗ್ತಾಳೆ. ಆಗ ಲಕ್ಷ್ಮಕ್ಕ, ಸಾಹೇಬ್ರೆ ನಮಸ್ತೆ. ನಮಸ್ತೆ ಲಕ್ಷ್ಮಕ್ಕ. ಭೂಮಿ ಚೆನ್ನಾಗವಳ? ಭಾಗ್ಯಕ್ಕನ ಆರೋಗ್ಯ ಸುಧಾರಿಸಿದೆ ತಾನೆ? ಭೂಮಿ ಚೆನ್ನಾಗಿದ್ದಾಳೆ. ಭಾಗ್ಯಮ್ಮ ಅವರ ಆರೋಗ್ಯ ಸುಧಾರಿಸ್ಕೊತಾ ಇದೆ. ಇನ್ನು ಭೂಮಿ ಭಾಗ್ಯಮ್ಮನ ಆರೈಕೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅದರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಗೊತ್ತು ಸಾಹೇಬ್ರೆ, ನಮ್ಮ ಭೂಮಿಗೆ ಭಾಗ್ಯಕ್ಕ ಅಂದರೆ ಎಷ್ಟು ಪ್ರೀತಿ ಅಂತ. ಅವರಿಗೋಸ್ಕರ ಅವಳು ಏನು ಮಾಡೋಕ್ಕೂ ತಯಾರಿದ್ದಾಳೆ. ಆದರೆ ನಮ್ಮ ಭೂಮಿ ಭಾಗ್ಯಕ್ಕನ ಒಂದೆರಡು ದಿನ ನಮ್ಮ ಮನೆಗೆ ಕಳಿಸು ಅಂತ ಕೇಳ್ತಾ ಇದ್ದೀನಿ. ಕಳಿಸ್ತಾನೇ ಇಲ್ಲ. ಅಷ್ಟೇ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ ಸಾಹೇಬ್ರೆ. ನೀವಾದರೂ ಒಂದ್ಸಲ ಹೇಳಿ ಸಾಹೇಬ್ರೆ. ನಮ್ಮನೆಗೂ ನಾನು ಕರ್ಕೊಂಡು ಹೋಗಿ ಭಾಗ್ಯಕ್ಕನ ಒಂದೆರಡು ದಿನ ಆರೈಕೆ ಮಾಡಿ ಕಳಿಸ್ತೀನಿ. ನಾನು ಭೂಮಿ ಹತ್ರ ಮಾತಾಡ್ತೀನಿ. ಸಾಹೇಬ್ರೆ, ಟೀ ಕುಡಿತೀರಾ? ತಂದ್ಕೊಡ್ಲಾ? ಆಗ ಸತ್ಯಣ್ಣ, ಲಕ್ಷ್ಮಿ, ಟೀ ಎಷ್ಟೊತ್ತಿಗೆ ಬೇಕು, ಎಷ್ಟು ಬೇಕು ನಾನು ನಿನಗೆ ಹೇಳ್ತೀನಿ, ನೀನು ಹೋಗು. ಸರಿ ಸತ್ಯಣ್ಣ. ಅಜಿತಾ, ಸಾರಿ, ನಂಗೊಂಚೂರು ಕೋರ್ಟ್ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದೆ. ಮಾತಾಡೋಣ ಬಾ, ಒಂಚೂರು ಕೆಲಸ ಇದೆ. ಒಂದು ಸೆಕೆಂಡ್. ಭೂಮಿ ಜೊತೆ ಮಾತಾಡಿದೀಯಾ? ಏನಂದ್ಲು? ಅಂದರೆ ನಿನ್ನ ಪ್ರೀತಿ ಬಗ್ಗೆ ದೇವರ ಮುಂದೆನೇ ಅವಳನ್ನ ಈ ಕ್ವಶನ್ನ ಕೇಳಿದೆ ಸತ್ಯಣ್ಣ. ಮುಂದೆ ಹೇಳು. ಕುತೂಹಲ ತಡೆಯೋಕೆ ಆಗ್ತಿಲ್ಲ ಕಣೋ. ನಿನ್ನ ಪ್ರೀತಿನ ಅವಳು ಒಪ್ಕೊಂಡ್ಲಾ? ಹೌದು, ಭೂಮಿ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೆ ಅಂತ ಒಪ್ಕೊಂಡ್ಲು. ಆದರೆ ಅನ್ನೋ ಪದಾನೇ ಅಡ್ಡಗೋಡೆ. ಅಂದರೆ ಏನಪ್ಪ ಇದು? ಭೂಮಿಗೆ ನನ್ನ ಮೇಲೆ ಪ್ರೀತಿ ಇರೋದು ಗಂಡನಾಗಿ ಅಲ್ಲ, ಒಬ್ಬ ಫ್ರೆಂಡ್ ಆಗಿ ಅಷ್ಟೇ. ಏನೋ ಮಾರಾಯ ಇದು, ನನಗೆ ಒಂದು ನಂಬೋಕೆ ಆಗ್ತಿಲ್ವಲ್ಲ. ಅಲ್ಲಪ್ಪ, ಅವಳು ನಿನ್ನನ್ನು ಪ್ರೀತಿಸಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಈಗ ಪ್ರೀತಿ ಮಾಡ್ತಿಲ್ಲ ಅಂದರೆ ಯಾಕೆ ಇದೆಲ್ಲ ಹೀಗೆ ಆಗ್ತಿದೆ? ಹೋಗ್ಲಿ ಬಿಡಿ ಸತ್ಯಣ್ಣ. ಅಲ್ಲಪ್ಪ, ಇಷ್ಟು ಸಲೀಸಾಗಿ ಹೋಗ್ಲಿ ಬಿಡು ಅಂತಿದೆಯಲ್ಲ, ಏನು ನಿನ್ನ ಕತೆ? ನಡಿ ಮನೆಗೆ ಹೋಗೋಣ ಈಗ. ಇಲ್ಲ, ನಾನು ಈಗ ತಾನೇ ಮನೆಯಿಂದ ಬಂದಿರೋದು. ಆದರೆ ಈ ನನಗೆ ಸತ್ಯ ಗೊತ್ತಾಗೋವರೆಗೂ ನೆಮ್ಮದಿ ಇರೋಲ್ಲ. ನಾನು ಅವಳ ಬಾಯಲ್ಲಿ ಕೇಳಬೇಕು, ಇದು ಪ್ರೀತಿನ ಅಥವಾ ಸ್ನೇಹನ ಅಂತ. ಒಂದು ಸ್ಪಷ್ಟನೆ ಸಿಗ್ಬೇಕಲ್ವಾ ಎಲ್ಲದಕ್ಕೂ. ನಡಿ, ನೀನು ಮನೆಗೆ ಹೋಗೋಣ, ನಡಿ. ಸತ್ಯನ ಬೇಡ ಅಂತ ಹೇಳಿದ್ನಲ್ಲ, ಸುಮ್ಮನೆ ಇದ್ಬಿಡಿ. ಬೇಕು ಇದನ್ನೆಲ್ಲ ನಾವು ತಿಳ್ಕೋಬೇಕು. ಅಲ್ಲ ಕಣೋ, ಜೀವನ ಅಂದರೆ ಹುಡುಗಾಟ ಅಲ್ಲ ಕಣೋ. ಇನ್ನೂ ಎಷ್ಟು ದಿನ ಅಂತ ಇದೇ ಗೊಂದಲದಲ್ಲಿ ಇರ್ತೀಯ ನೀನು? ನಿಮ್ಮಿಬ್ಬರ ಮದುವೆ ಒಪ್ಪಂದದ ಗಡುವು ಮುಗಿತಿದ್ದ ಹಾಗೆ ಎಲ್ಲ ಮುಗಿದು ಹೋಗುತ್ತಲ್ಲ. ಹಾಗಾಗಿ ಈಗಲೇ ಅದರ ಬಗ್ಗೆ ಸ್ಪಷ್ಟನೆ ಸಿಗಬೇಕು. ಅದಕ್ಕೆ ಹೇಳ್ತಿದ್ದೀನಿ, ಮನೆಗೆ ಹೋಗೋಣ ಅಂತ. ಬಾ ನೀನು. ಆಗ ಭೂಮಿ ರೂಮಲ್ಲಿ ಬಂದು ಸಂಗೀತ ಆಡಿರುವ ಮಾತನ್ನ ನೆನಪು ಮಾಡಿಕೊಳ್ಳುತ್ತಾಳೆ. ಭೂಮಿ ಪ್ರಮಾಣ ಮಾಡಿ ಹೇಳದೆ ಹೋದ್ರೂ ಅವಳು ನನ್ನ ಮಗನ ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ಅವಳ ಹಾವಭಾವ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ನನ್ನ ಸೊಸೆ ಪ್ರೀತಿ ವಿಚಾರದಲ್ಲಿ ಇನ್ನೊಬ್ಬರಿಗೆ ಪ್ರೂವ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂಜು. ಈಗಾಗಲೇ ನನ್ನ ಸೊಸೆ ತುಂಬ ಸಲ ಪ್ರೂವ್ ಮಾಡಿ ಆಗಿದೆ.
ಹಾಗಾದರೆ ನಾನು ಸಾಹೇಬ್ರನ್ನ ನಿಜಕ್ಕೂ ಪ್ರೀತಿ ಮಾಡ್ತಿದ್ದೀನಾ? ಅತ್ತೆ ಹೇಳಿದ್ದು ನೋಡಿದರೆ ನಾನು ಸಾಹೇಬ್ರನ್ನ ಖಂಡಿತವಾಗಲೂ ಸ್ನೇಹಿತನಾಗಂತೂ ನೋಡ್ತಾ ಇಲ್ಲ. ಅಂದಮೇಲೆ ಸಾಹೇಬ್ರೆ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು. ಈ ಭೂಮಿ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾಳೆ. ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು ಸೋ ಮಚ್. ಆಗ ಅಜಿತ್ ಎದುರಿಗೆ ಬಂದಿರುತ್ತಾರೆ. ಭೂಮಿ ಏನು ಹೇಳಿದೆ? ಅಲ್ಲ, ನೀನು ಹೇಳ್ತಾ ಇರೋದು ನಿಜಾನಾ? ನಾನು ರಾತ್ರಿ ಕೇಳಿದಾಗ ನಾನು ನಿಮ್ಮನ್ನು ಫ್ರೆಂಡ್ ಆಗಿ ಇಷ್ಟಪಡ್ತಾ ಇರೋದು ಅಂದೆ. ಈಗ ನೋಡಿದರೆ ಹೀಗೆ ಹೇಳ್ತಾ ಇದೀಯಾ? ಇದುವರೆಗೂ ನನ್ನ ಭಾವನೆಗಳು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸಾಹೇಬ್ರೆ. ಆದರೆ ಈಗ ಎಲ್ಲನೂ ಅರ್ಥ ಆಗಿದೆ. ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಿಲ್ಲ ಭೂಮಿ. ಒಂದೇ ಸಲ ಮತ್ತೆ ಹೇಳ್ತೀಯಾ? ಅಯ್ಯೋ ಇಲ್ಲಪ್ಪ, ನನಗೆ ತುಂಬ ನಾಚಿಕೆ ಆಗುತ್ತೆ ಭೂಮಿ. ಇಷ್ಟು ದಿನಗಳಿಂದ ನಿನ್ನ ಬಾಯಿಂದ ಈ ಒಂದು ಪದನ ಕೇಳೋದಕ್ಕೆ ನಾನು ತುಂಬ ಕಾಯ್ತಿದ್ದೆ ಭೂಮಿ. ಪ್ಲೀಸ್ ಒಂದೇ ಸಲ ನನಗೋಸ್ಕರ ಮತ್ತೆ ಹೇಳ್ತೀಯಾ? ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು ಸೋ ಮಚ್. ಭೂಮಿ, ನಿನ್ನೆ ನೀನು ಬರೀ ಫ್ರೆಂಡ್ಸ್ ಅಂತ ಹೇಳಿದಾಗ ನನಗೆ ತುಂಬಾ ನೋವಾಗಿತ್ತು. ಜೀವನ ಪೂರ್ತಿ ನನ್ನ ಮೇಲೆ ನಿನಗೆ ಪ್ರೀತಿನೇ ಹುಟ್ಟಲ್ಲ, ನಾವಿಬ್ಬರು ಒಂದಾಗೋದಕ್ಕೆ ಆಗೋದೇ ಇಲ್ಲ ಅಂದ್ಕೊಂಡೆ. ಫೈನಲಿ ನಿನಗೆ ನನ್ನ ಮೇಲಿರುವಂಥ ಪ್ರೀತಿನ ಹೇಳ್ಕೊಂಡಲ್ಲ. ಇನ್ನು ನಮ್ಮಿಬ್ಬರನ್ನ ಈ ಪ್ರಪಂಚದಲ್ಲಿ ಯಾರು ಬೇರೆ ಮಾಡೋದಕ್ಕೆ ಆಗಲ್ಲ. ನಿನಗೆ ನಾನು ಜೀವನ ಪೂರ್ತಿ ನಿನ್ನ ಮುಖನ ಹೀಗೆ ಬೊಗಸೆಯಲ್ಲಿ ಹಿಡ್ಕೊಂಡು ನಿನ್ನ ಈ ನಗುನ ನೋಡ್ತಾನೇ ಇರಬೇಕು ಅನಿಸುತ್ತೆ. ಭೂಮಿ, ಜೀವನ ಪೂರ್ತಿ ನನ್ನ ಜೊತೆಯಲ್ಲೇ ಇದ್ಬಿಡು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಾಹೇಬ್ರೆ, ನಿಮ್ಮ ನಗುವಿನ ಬೆಳಕೆ ನನ್ನ ಕನಸುಗಳಿಗೆ ದಾರಿ ದೀಪವಾಗಿದೆ. ನಿಮ್ಮ ಮಾತಿನ ಮಳೆ ಬಿಂದುಗಳಲ್ಲಿ ನನ್ನ ಹೃದಯದ ಹೂವು ಅರಳಿದೆ. ಜೀವನದ ಜಾತ್ರೆಯಲ್ಲಿ ನನ್ನನ್ನು ಕಳೆದು ಹೋಗದಂತೆ ಕಾಪಾಡ್ತೀರಾ? ನನ್ನ ಪ್ರತಿ ಉಸಿರಲ್ಲೂ ಒಂದು ಪ್ರೀತಿಯ ಕತೆ ಇದೆ. ಆ ಕತೆಗೆ ನೀವು ಜೊತೆಯಾಗ್ತೀರಾ? ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಸಾಹೇಬ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.